ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಬಾಗೆ. ಸ್ನೇಹಿತರೆ, ಇಂದು ಬೆಳಗಿನ ಜಾವ 8:30 ಆಸುಪಾಸು ಬೆಳ್ತಂಗಡಿ ತಾಲೂಕಿನ ಸುದೇಂಬುಗೇರು ಅಂದರೆ ಸಂತೆಕಟ್ಟೆ ಸಮೀಪದಲ್ಲಿ ಒಂದು ಸಿನಿಮೀಯ ರೀತಿಯಲ್ಲಿ ಘಟನೆ ನಡೆದುಬಿಟ್ಟಿದೆ. 3 ಜನ ಅಂತಕರು ಅಥವಾ ಕದೀಮರು ಅಥವಾ ಏನು ಅಂತ ಕರಿಬೇಕು ಗೊತ್ತಾಗ್ತಾ ಇಲ್ಲ. ಒಟ್ಟಾರೆಯಾಗಿ 3 ಜನ ಒಂದು ಓಮಿನಿ ಕಾರಿನಲ್ಲಿ ಬರ್ತಾರೆ. ಆ ಯುವತಿ ಕಾಲೇಜಿಗೆಂದು ತೆರಳ್ತಾ ಇರ್ತಾಳೆ. ಕಾಶಿಬೆಟ್ಟು ಕಾಲೇಜಿನ ಪ್ರಥಮ PUC ಓದ್ತಾ ಇರುವಂತ ಯುವತಿ, 16 ವರ್ಷದ ಯುವತಿ ಆಕೆ. ಸೊ ಕಾಲೇಜಿಗೆ ಹೋಗಬೇಕು ಅಂತ ಬರ್ತಾ ಇರ್ತಾಳೆ. ಮನೆಯಿಂದ ಒಂದು 300 ಮೀಟರ್ನಷ್ಟು ದೂರದಲ್ಲಿ ಬಂದು ಬಿಟ್ಟಿರ್ತಾಳೆ. ಸ್ಕೂಟಿಯಲ್ಲಿ ಬರ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ಏಕಾಏಕಿಯಾಗಿ ಓಮಿನಿ ಕಾರ್ ಒಂದು ಬಂದು ಬಿಡುತ್ತೆ. ಅಡ್ಡಗಟ್ಟಿ ನಿಲ್ಲಿಸಿ ಬಿಡ್ತಾರೆ. ಆ ಸಂದರ್ಭದಲ್ಲಿ ಅವಳನ್ನು ಅಪಹರಣ ಮಾಡೋದಕ್ಕೆ ಮುಂದಾಗಿ ಬಿಡ್ತಾರೆ. ಆದರೆ ಅದು ಸಾಧ್ಯ ಆಗೋದಿಲ್ಲ. ಅಪಹರಣಕ್ಕೆ ಬಂದಿರತಕ್ಕಂತಹ 3 ಜನ ನಾಲಾಯಕರು ಏನಿದ್ದಾರೆ, ಮುಖವನ್ನು ಪ್ಯಾಕ್ ಮಾಡಿಕೊಂಡು ಬಿಟ್ಟಿರ್ತಾರೆ. ಅಸಲಿಗೆ ಅವರು ಗುರುತು ಸಿಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಜೊತೆಗೆ ಅವರು ತಂದಿರುವಂತಹ ಓಮಿನಿ ಕಾರನ್ನು ಕೂಡ ನಂಬರ್ ಪ್ಲೇಟನ್ನು ಕೂಡ ಮುಚ್ಚಾಕಿ ಬಿಟ್ಟಿರ್ತಾರೆ, ಬಟ್ಟೆಯಿಂದ ಕಟ್ಟಿ ಬಿಟ್ಟಿರ್ತಾರೆ. ಅಂದ ಹಾಗೆ ಯಾವ ಕಾರು, ಎಲ್ಲಿಂದ ಬಂದಿದ್ದು, ಈ ಜನ ಯಾರು, ಯಾವುದು ಕೂಡ ಸ್ಪಷ್ಟವಾಗಿ ಗೊತ್ತಾಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಒಟ್ಟಾರೆಯಾಗಿ ಇಂತಹದ್ದೊಂದು ಪ್ರಕರಣ ಇದೀಗ ಬೆಳ್ತಂಗಡಿ ತಾಲೂಕಿನಲ್ಲಿ ನಡೆದು ಬಿಟ್ಟಿದೆ. ಇಂದು ಬೆಳ್ತಂಗಡಿ ಪೊಲೀಸರಿಗೆ ಸವಾಲುಗಳ ಮೇಲೆ ಸವಾಲು ಆಗುವಂಥ ಪ್ರಕರಣಗಳು ಕೂಡ ಇತ್ತೀಚೆಗೆ ಕಾಣಿಸಿಕೊಳ್ತಾ ಇದ್ದಾವೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಸುಮಂತ್ ಪ್ರಕರಣ ಹೊರತುಪಡಿಸಿ ಈಗ ಮತ್ತೆ ಒಂದು ರಾಜ್ಯವೇ ಕೇಳುವಂತಹ ಮತ್ತು ರಾಜ್ಯವನ್ನ ಗಮನ ಸೆಳೆಯುವಂಥ ಪ್ರಕರಣ ಇದಾಗಿ ಬಿಟ್ಟಿದೆ. ಸೊ ಸುಮಂತ್ ಸಾವಿಗೆ ಈಗಾಗಲೇ ತನಿಖೆಯೂ ಕೂಡ ಜೋರಾಗಿ ನಡೀತಾ ಇದೆ. ಅದರ ಬೆನ್ನಲ್ಲೇ ಈಗ ಮತ್ತೊಂದು ಸವಾಲು ಆಗಿರ್ತಕ್ಕಂಥದ್ದು ಈ ಒಂದು ಪ್ರಕರಣ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಹಾಗೆ ಏನಿದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಆಗಿತ್ತು ಎಂಬುದನ್ನು ಇನ್ನೊಂದಿಷ್ಟು ದೀರ್ಘವಾಗಿ ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ನಾನು ಆರಂಭದಲ್ಲೂ ಕೂಡ ಒಂದಿಷ್ಟು ಸಂಕ್ಷಿಪ್ತವಾಗಿ ವಿವರಣೆಯನ್ನು ಕೊಟ್ಟುಬಿಟ್ಟೆ. ಸೊ 16 ವರ್ಷದ ಬಾಲಕಿಯಾಕೆ ಕಾಲೇಜಿಗೆ ಹೋಗಬೇಕಾದಂಥ ಸಂದರ್ಭ ಅದು. ಸೊ ಆ ಯುವಕರು ಯಾರು ಅಂತ ಕೂಡ ಈಗ ಸ್ಪಷ್ಟವಾಗಿ ಗೊತ್ತಾಗಿಲ್ಲ. CCTV ಫುಟೇಜ್ ಅಂಥದ್ದೆಲ್ಲವನ್ನು ಕೂಡ ಹುಡ್ಕೋದಕ್ಕೆ ಪೊಲೀಸರು ಮುಂದಾಗಿ ಬಿಟ್ಟಿದ್ದಾರೆ. ಅಲ್ಲಿ ಆರಂಭದಲ್ಲಿ ಏನಾಗ್ಬಿಡುತ್ತೆ ಅಂತಂದಾಗ, ಏಕಾಏಕಿಯಾಗಿ ಕಾರಿನಲ್ಲಿ ಬಂದಿರತಕ್ಕಂಥ 3 ಜನಗಳು ಆ ಒಂದು ಬೈಕನ್ನು ಅಡ್ಡಗಟ್ಟಿ ಬಿಡ್ತಾರೆ. ಅಡ್ಡಗಟ್ಟಿದಂಥ ಸಂದರ್ಭದಲ್ಲಿ ಸಹಜವಾಗಿ ನೋಡ್ತಾಳೆ, ಗಮನಿಸ್ತಾಳೆ, ಯಾರಿರ್ಬೋದು ಅನ್ನೋದನ್ನ ಸ್ಪಷ್ಟಪಡಿಸ್ಕೊಳ್ಳೋದಕ್ಕೆ ಮುಂದಾಗ್ತಾಳೆ. ಆದರೆ ಯಾವುದು ಕೂಡ ಸಾಧ್ಯ ಆಗೋದಿಲ್ಲ. ಅದಾದ ಬಳಿಕ ಏಕಾಏಕಿಯಾಗಿ ಆ ನಾಲಾಯಕರು ಅವಳನ್ನು ಕಾರಿನ ಒಳಗಡೆ ಎತ್ತಿ ಹಾಕೋಬೇಕು ಅನ್ಕೊಳ್ತಾರೆ. ಓಮಿನಿ ಕಾರ್, ಅದು ಈಕೋ ಕಾರಿನಲ್ಲಿ ಹಾಕೊಳ್ಳೋದಕ್ಕೆ ಮುಂದಾಗ್ತಾರೆ. ಆ ಸಂದರ್ಭಕ್ಕೆ ಈ ಒಂದು ವಿದ್ಯಾರ್ಥಿನಿ ಚೀರೋದಕ್ಕೆ ಪ್ರಾರಂಭಿಸಿ ಬಿಡ್ತಾಳೆ, ಅಂದ್ರೆ ಕಿರ್ಚಾಡೋದಕ್ಕೆ ಪ್ರಾರಂಭಿಸಿ ಬಿಡ್ತಾಳೆ. ಅಪಹರಣ ಮಾಡಬೇಕು ಅಂತ ಒಂದಿಷ್ಟು ಪ್ರಯತ್ನವನ್ನು ಕೂಡ ಪಡ್ತಾರೆ. ಆದರೆ ಅದು ಸಾಧ್ಯ ಆಗೋದಿಲ್ಲ. ಹಿಂದುಗಡೆಯಿಂದ ಅದೇ ಊರಿನ ಒಬ್ಬ ವ್ಯಕ್ತಿ ಬರ್ತಾ ಇರ್ತಾರೆ, ಅಂದ್ರೆ ಸ್ಕೂಟಿ ಒಂದು ಕಾಣಿಸಿಕೊಂಡು ಬಿಡುತ್ತೆ. ಆಗ ಇವಳನ್ನು ಅಪಹರಣ ಮಾಡಿಕೊಂಡು ಹೋಗೋದು ಸಾಧ್ಯ ಆಗೋದಿಲ್ಲ, ಸಿಕ್ಕಾಕೊಂಡು ಬಿಡ್ತೀವಿ ಅನ್ನೋದು ಅವರಿಗೆ ಸ್ಪಷ್ಟವಾಗಿ ಅರ್ಥ ಆಗಿ ಬಿಡುತ್ತೆ. ಆಗ ಆ ಒಂದು ದುಷ್ಕರ್ಮಿಗಳು ಏನ್ ಮಾಡ್ತಾರೆ ಅಂದ್ರೆ, ಇವಳ ಕೈಗೆ ಚಾಕುವನ್ನು ಹಿಡಿದು ಬಿಡ್ತಾರೆ. ಚಾಕುವನ್ನು ಹಿಡಿದು ಅವಳ ಬ್ಯಾಗ್ ಅನ್ನ ಕಿತ್ಕೊಂಡು ಓಮಿನಿ ಕಾರಿನಲ್ಲಿ ಹೋಗಿ ಬಿಡ್ತಾರೆ. ಒಟ್ಟಾರೆಯಾಗಿ ಒಂದು ದೇವರ ರೂಪದಲ್ಲಿ ಆ ಒಂದು ವ್ಯಕ್ತಿ ಬಂದು ಆ ಸಂದರ್ಭಕ್ಕೆ ನಿಂತು ಬಿಟ್ಟ ಅಂತಾನೆ ಹೇಳಬಹುದು. ಸೊ ಇನ್ನು ಆ ವ್ಯಕ್ತಿಯ ಬಗ್ಗೆ ಒಂದಿಷ್ಟು ಗಮನಿಸೋದಾದ್ರೆ, ಅಲ್ಲಿ ಒಬ್ಬ ವ್ಯಕ್ತಿ ಅಂದ್ರೆ ಸ್ಕೂಟರ್ ನಲ್ಲಿ ಬರ್ತಾ ಇರುವಂತ ಅಬ್ಬು ಸಾಲಿ ಎನ್ನುವಂತಹ ವ್ಯಕ್ತಿ. ಸೊ ಕಿರ್ಚಾಟ ಅಂತದೆಲ್ಲವನ್ನು ಕೂಡ ಗಮನಿಸ್ತಾರೆ. ಅವರಿಗೆ ಸ್ಪಷ್ಟವಾಗಿ ಗೊತ್ತಾಗಬಿಡುತ್ತೆ, ಅವಳನ್ನ ರಕ್ಷಣೆ ಮಾಡಬೇಕು ಅಂತಾನೆ ಮತ್ತೊಂದಿಷ್ಟು ವೇಗವಾಗಿ ಸ್ಕೂಟಿಯಲ್ಲಿ ಬರೋದಕ್ಕೆ ಪ್ರಾರಂಭಿಸಿಬಿಡ್ತಾರೆ. ಅಲ್ಲಿಂದ ಈ ದುಷ್ಕರ್ಮಿಗಳು ಅಲ್ಲಿಂದ ಪಾರಾಗಿ ಬಿಡ್ತಾರೆ. ಒಟ್ಟಾರೆಯಾಗಿ ಆ ಒಂದು ಮಹಿಳೆಗೆ ಗಾಯ ಅಂತದೆಲ್ಲವೂ ಕೂಡ ಆಗಿರುತ್ತೆ. ಚಿಕಿತ್ಸೆಗಾಗಿ ಬೆಳ್ತಂಗಡಿ ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ಆಕೆಯನ್ನು ಕರೆದುಕೊಂಡು ಹೋಗಲಾಗುತ್ತೆ. ಇನ್ನು ಪೊಲೀಸರು ಕೂಡ ಬಂದು ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾರೆ. ಇನ್ನು ಶಾಸಕ ಹರೀಶ್ ಪೂಂಜಾ ಅವರು ಕೂಡ ಆಸ್ಪತ್ರೆಗೆ ಭೇಟಿ ನೀಡಿ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಎಲ್ಲವೂ ಕೂಡ ಹದಗೆಟ್ಟು ಹೋಗ್ಬಿಟ್ಟಿದೆ, ತೀವ್ರವಾದ ಆಕ್ರೋಶವನ್ನು ಹೊರಹಾಕಿ ಬಿಡ್ತಾರೆ. ಪೊಲೀಸರಿಗೆ ಒಂದು ಸೂಚನೆಯನ್ನು ಕೂಡ ಕೊಟ್ಟು ಬಿಡ್ತಾರೆ. 24 ಗಂಟೆಯ ಒಳಗಡೆಯಾಗಿ ಅವರು ಯಾರು ಏನು ಎಂಬುದೆಲ್ಲವೂ ಕೂಡ ಗೊತ್ತಾಗಬೇಕು ಅನ್ನೋ ರೀತಿಯಲ್ಲಿ ಎಚ್ಚರಿಕೆಯನ್ನು ಕೊಟ್ಟು ಬಿಡ್ತಾರೆ. ಒಟ್ಟಾರೆ ಗೃಹ ಇಲಾಖೆಯ ವಿಫಲತೆಯಿಂದಾಗಿ ಇಂತಹ ಒಂದು ಪ್ರಕರಣಗಳು ಬೆಳ್ತಂಗಡಿ ತಾಲೂಕಿನಲ್ಲಿ ನಡೀತಾ ಇದ್ದಾವೆ, ಬೆಳ್ತಂಗಡಿ ಮತಕ್ಷೇತ್ರದಲ್ಲಿ ನಡೀತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ಹರೀಶ್ ಪೂಂಜಾ ಅವರು ಒಂದಿಷ್ಟು ಮಾತನ್ನ ಆ ಸಂದರ್ಭಕ್ಕೆ ಆಡಿಬಿಡ್ತಾರೆ. ಸೊ ಈ ಒಂದು ಘಟನೆ ಬೇರೆ ಯಾವುದೋ ರಾಜ್ಯದಲ್ಲಿ ನಡೆದಿರ್ತಕ್ಕಂಥದ್ದಲ್ಲ, ನಮ್ಮ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಬೆಳ್ತಂಗಡಿ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥದ್ದು. ಬೆಳ್ತಂಗಡಿ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಈ ಹಿಂದೆಯೂ ಕೂಡ ನಾನು ಆರಂಭದಲ್ಲೂ ಕೂಡ ಹೇಳಿದ ಹಾಗೆ ಸುಮಂತ್ ಕೇಸ್ ಈ ಹಿಂದೆಯೂ ಕೂಡ ನಡೆದಿತ್ತು. ಇನ್ನು ಆ ಒಂದು ಸುಮಂತ್ ಕೇಸ್ ಮಾಸುವ ಅಥವಾ ಸುಮಂತ್ ಕೇಸ್ಗೆ ನ್ಯಾಯ ಸಿಗುವಂತ ಪೂರ್ವದಲ್ಲಿಯೇ ಈಗ ಮತ್ತೊಂದು ಚಾಲೆಂಜಿಂಗ್ ಆಗಿ ಬೆಳ್ತಂಗಡಿ ಪೊಲೀಸರಿಗೆ ಇದೊಂದು ಕೇಸ್ ನಡೆದಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಬೆಳ್ತಂಗಡಿ ತಾಲೂಕಿನಲ್ಲಿ ಹೆಣ್ಣು ಮಕ್ಕಳು ಎಷ್ಟು ಸೇಫ್ ಅನ್ನೋದು ಒಂದು ಪ್ರಶ್ನೆ, ಆಕ್ರೋಶ ಇಂಥದ್ದೆಲ್ಲವೂ ಕೂಡ ಜನರಿಂದ ಕೇಳಿ ಬರ್ತಾ ಇದೆ. ಸೊ ಇಂತಹ ನಾಲಾಯಕರನ್ನ, ಇಂತಹ ದುಷ್ಕರ್ಮಿಗಳನ್ನ ಅದೆಷ್ಟು ಬೇಗ ಈ ಪೊಲೀಸರು ಬಂಧಿಸ್ತಾರೆ ಎಂಬುದು ಒಂದು ದೊಡ್ಡ ಸವಾಲಾಗಿ ಬಿಟ್ಟಿದೆ. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ.
ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸಾಧ್ಯವಾದರೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.